ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 3ನೆಯ ದಿನ. ಎರಡೂ ಸೈನ್ಯಗಳ ವ್ಯೂಹ ರಚನೆ ಮತ್ತು ಘೋರ ಯುದ್ಧ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಪಾಂಡವರು ಅರ್ಧಚಂದ್ರಾಕಾರದ ವ್ಯೂಹ ರಚನೆಯನ್ನು ಮಾಡಿದರೆ, ಕೌರವರು ಗರುಡ ವ್ಯೂಹದ ರಚನೆಯನ್ನು ಮಾಡಿದರೆ. ಎರಡೂ ಪಕ್ಷದ ವೀರರು ಕೂಡ ತುಂಬ ಘೋರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆದರೆ ಅರ್ಜುನ ಏನು ಮಾಡ್ತಾನೆ? ಎಲ್ಲ ಬಂದವರನ್ನ ಕೋಪ ಮಾಡಿಕೊಂಡು ಅವ್ರ ಮೇಲೆ ಆಕ್ರಮಣ ಮಾಡಿ ಸಾವಿರಾರು ಜನರನ್ನು ಅವನು ಕೊಲ್ತಾ ಇದ್ದಾನೆ. ಏನಂದರೆ ಅದು ಎಂಥ ಶಸ್ತ್ರಗಳನ್ನು ಅವರು ಬಿಟ್ಟರೂ ಕೂಡ ಅದನ್ನೆಲ್ಲ ಅರ್ಜುನ ಮಧ್ಯದಲ್ಲೇ ಅದನ್ನು ತಡೀತಾ ಇದ್ದಾನೆ. ಆ ರೀತಿ ಅವನು ಅಲೌಕಿಕವಾದಂತಹ ಕೈಚಳಕವನ್ನು ತೋರಿಸ್ತಾ ಇದ್ದಾನೆ. ಅಂದರೆ ಅವನು ಈ ರೀತಿ ಯುದ್ಧ ಮಾಡ್ತಾ ಇರೋದನ್ನ ನೋಡಿ ದೇವದಾನವ ಗಂಧರ್ವ ಸರ್ಪ ರಾಕ್ಷಸ ಪಿಶಾಚ ಎಲ್ಲರೂ ಕೂಡ ಧನ್ಯ ಧನ್ಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಅರ್ಜುನನ ಬಾಣಗಳಿಂದ ಕೌರವರ ಸೈನ್ಯ ಎಲ್ಲ ತುಂಬ ನೋವು, ಆಮೇಲೆ ಅವರಿಗೆಲ್ಲ ಗಾಯಗಳಾಗಿದೆ. ಅದರಿಂದ ಹೆದರ್ಕೊಂಡು ನಡುಗುತ್ತಾ ಅವ್ರೇನು ಮಾಡ್ತಾ ಇದ್ದಾರೆ? ಓಡ್ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಓಡ್ ಹೋಗ್ತಾ ಇರೋದನ್ನ ನೋಡಿ ಭೀಷ್ಮ ದ್ರೋಣಾಚಾರ್ಯರು ಅವರನ್ನೆಲ್ಲ ತಡೀತಾರೆ. ಇನ್ನು ದುರ್ಯೋಧನ ಬರ್ತಾ ಇರ್ತಾನೆ. ಅದನ್ನ ನೋಡಿಬಿಟ್ಟು ಕೆಲವರು ನಿಂತ್ಕೊಳ್ತಾರೆ, ಹೌದು ನಾವು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಹಿಂದಿರುಗಿ ಬರ್ತಾರೆ. ಅವ್ರು ಹಿಂದಿರುಗೋದನ್ನ ನೋಡಿ ಇನ್ನೂ ಒಂದಷ್ಟು ಜನ ಎಲ್ಲ ವಾಪಸ್ ಬರ್ತಾರೆ. ಎಲ್ಲರೂ ಬಂದಮೇಲೆ ಅವನು ಹೇಳ್ತಾನೆ, ದುರ್ಯೋಧನ, ಪಿತಾಮಹರೇ, ನಾನು ಏನು ಹೇಳ್ತಾ ಇದ್ದೀನೋ ನಿಮ್ಮ ಹತ್ರ ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎಲ್ಲಿವರೆಗೆ ನೀವು ಮತ್ತು ಆಚಾರ್ಯ ದ್ರೋಣರು ಬದುಕಿರ್ತೀರೋ ಅಲ್ಲಿವರೆಗೂ, ಮತ್ತು ಅಶ್ವತ್ಥಾಮ ಕೃಪಾಚಾರ್ಯರೆಲ್ಲ ಎಲ್ಲಿವರೆಗೂ ಇರ್ತಾರೋ ನಮ್ಮ ಸೈನ್ಯದವರು ಓಡೋಗೋ ಹಾಗಾಗ್ತಾ ಇದೆಯಲ್ಲ, ಹೇಗೆ ಸಾಧ್ಯ? ಈ ರೀತಿ ಓಡೋಗೋದು ನಿಮಗೆ ಗೌರವದ ವಿಷಯ ಅಲ್ಲ. ಪಾಂಡವರು ನಿಮ್ಮ ಸರಿಸಮಾನರಾದಂತಹ ಯೋಧರು ಅನ್ನೋದನ್ನು ನಾನು ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ನೀವು ಅವ್ರ ಮೇಲೆ ಕೃಪೆ ತೋರಿಸ್ತಾ ಇದ್ದೀರಾ ಅಥವಾ ನೀವು ಅವ್ರನ್ನ ಕ್ಷಮಿಸ್ತಾ ಇದ್ದೀರಾ. ಅದಕ್ಕೇನೆ ಅವರೆಲ್ಲರೂ ನಮ್ಮ ಸೈನ್ಯದವ್ರನ್ನೆಲ್ಲ ಅವರು ಕೊಲ್ತಾ ಇದ್ದಾರೆ. ವಿಷಯ ಹೀಗೆ ಇದ್ದಿದ್ರೆ ನನಗೆ ಮೊದಲೇ ನೀವು ತಿಳಿಸ್ಬಿಡ್ಬೇಕಾಗಿತ್ತು. ಅಂದರೆ ನೀವು ಅವ್ರ ಮೇಲೆ ಕೃಪೆ ತೋರಿಸೋದೇ ಆಗಿದ್ದಿದ್ರೆ ನೀವು ಮೊದಲೇ ನನಗೆ ಹೇಳಿಬಿಟ್ಟಿದ್ರೆ, ನಾವು ಯುದ್ಧ ಮಾಡಲ್ಲಪ್ಪ ಸರಿಯಾಗಿ, ಅವರನ್ನ ನಾವು ಉಳಿಸ್ಬೇಕು ಹಾಗೆ ಅನ್ನೋದಾಗಿದ್ದಿದ್ರೆ ನನಗೆ ಫಸ್ಟೇ ಹೇಳಿಬಿಡ್ಬೇಕಿತ್ತು ನೀವು. ಏನು ಅಂತಂದರೆ, ನಾನು ಪಾಂಡವರ ಜೊತೆ ದೃಷ್ಟದ್ಯುಮ್ನರ ಜೊತೆ ಮತ್ತು ಸಾತ್ಯಕಿ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ನೀವೇನಾದರೂ ಹೇಳಿಬಿಟ್ಟಿದ್ದಿದ್ರೆ ನಾನು ಆ ಸಮಯದಲ್ಲೇ ನಿಮ್ಮ ಮತ್ತು ಆಚಾರ್ಯರ ಮತ್ತು ಕೃಪಾಚಾರ್ಯರಿದ್ದಾರಲ್ಲ ಇವ್ರ ಮಾತನ್ನು ನಾನು ಕೇಳಿ ನಾನೇನು ಮಾಡ್ತಾ ಇದ್ದೆ? ಈಗ ನೀವು ಅವ್ರ ಜೊತೆ ಮಾತ್ರ ನಾವು ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಿದ್ರೆ ನಾನು ಆಗ ಏನೋ ಬೇರೆ ನಿರ್ಧಾರ ತಗೊಳ್ತಾ ಇದ್ದೆ. ಏನಂತ ತಗೋತಾ ಇದ್ದೆ? ನಾನು ಕರ್ಣನ ಜೊತೆ ನನ್ನ ಕರ್ತವ್ಯದ ಒಂದು ವಿಚಾರವನ್ನು ಮಾಡ್ಕೊಳ್ತಾ ಇದ್ದೆ. ನಾವು ಏನು ಮಾಡಬೇಕು ಅಂತ ಕರ್ಣನ ಜೊತೆ ನಾನು ಮಾತಾಡಿ ಏನಾದರೂ ಒಂದು ಡಿಸೈಡ್ ಮಾಡ್ಕೊಳ್ತಾ ಇದ್ದೆ. ಮತ್ತು ನೀವೇನಾದರೂ ವಾಸ್ತವದಲ್ಲಿ ಈ ಯುದ್ಧ ರೂಪದಲ್ಲಿ ಇರುವಂಥ ಸಂಕಟ ಸಮಯದಲ್ಲಿ ನನ್ನನ್ನೇನಾದರೂ ತ್ಯಾಗ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡಿದ್ದೆ ಆದರೆ, ಅಂದರೆ ಏನು, ಈಗ ನೀವು ಬಂದಿದ್ದಾಗಿದೆ, ನೀವು ಮೊದಲೇ ನನಗೆ ಹೇಳಲಿಲ್ಲ, ಆದರೆ ನಿಮ್ಮ ಮನಸ್ಸಲ್ಲಿ ಯುದ್ಧನೇ ಮಾಡಬೇಕು, ನನಗೆ ನೀವು ಸಹಾಯ ಮಾಡಲೇಬೇಕು ಅಂತೇನಾದರೂ ಇದ್ದರೆ, ಈಗ ನನಗೆ ಒಂದು ಸಂಕಟ ಸಮಯ ಬಂದಿದೆ, ಈಗ ಈ ಒಂದು ಸಂಕಟದ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋಗೋದು ಸರಿಯಲ್ಲ ಅಂತೇನಾದರೂ ನೀವು ತಿಳ್ಕೊಂಡಿದ್ರೆ, ನಿಮ್ಮ ಪರಾಕ್ರಮದ ಅನುರೂಪದ ಹಾಗೆ, ಅಂದರೆ ನಿಮ್ಮಲ್ಲಿರುವಂಥ ಏನು ಪರಾಕ್ರಮ ಇದೆಯೋ ಅದನ್ನು ನೀವು ತೋರಿಸ್ಲೇಬೇಕು. ಆ ಪರಾಕ್ರಮದಿಂದನೇ ನೀವು ಯುದ್ಧ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಈಗ ಪಾಂಡವರು ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ, ಅದು ಹೇಗೆ ಸಾಧ್ಯ? ಅಲ್ಲಿಗಿಂತ ಘಟಾನುಘಟಿಗಳು ನನ್ನ ಪಕ್ಷದಲ್ಲಿದ್ದೀರಾ. ನೀವೆಲ್ಲ ಇಚ್ಛಾಮರಣಿಗಳು, ಒಳ್ಳೆ ಯೋಧರು, ನಿಮ್ಮಷ್ಟು ಅವರಿಗೆ ಅನುಭವನೂ ಇಲ್ಲ ಅಂತಂದಮೇಲೆ ನನ್ನ ಸೈನ್ಯ ಓಡ್ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ನೀವು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ. ಹಾಗೇನಾದರೂ ಇದ್ದರೆ ಮೊದಲೇ ಹೇಳಿಬಿಟ್ಟಿದ್ರೆ ನಾನು ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೆ ಕರ್ಣನ ಜೊತೆ ಸೇರಿ. ಈಗ ಇಂಥ ಒಂದು ಸಂಕಟ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋಗೋದು ಸರಿಯಲ್ಲ ಅಂತ ನಿಮಗೆ ಗೊತ್ತಿದ್ರೆ ನೀವು ನಿಮ್ಮಲ್ಲಿ ಏನು ಪರಾಕ್ರಮ ಇದೆಯೋ ನಿಮ್ಮ ಪರಾಕ್ರಮದ ಜೊತೆ ನೀವು ಯುದ್ಧ ಮಾಡಬೇಕು. ಈಗೇನೋ ಸುಮ್ಮನೆ ಹಾಗೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾನೆ ಅವನು. ಆಯಿತಾ? ಸರಿಯಾಗಿ ಯುದ್ಧ ಮಾಡಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ದುರ್ಯೋಧನನ ಈ ಮಾತನ್ನು ಕೇಳಿ ಮತ್ತೆ ಮತ್ತೆ ನಗುತ್ತಾ ಮತ್ತು ಕೋಪದಿಂದ ಕಣ್ಣನ್ನು ತಿರುಗಿಸ್ತಾ
ಹೇಳ್ತಾರೆ, ರಾಜನೇ, ಒಂದೆರಡು ಸರಿ ಅಲ್ಲ, ಅನೇಕ ಸರಿ ನಾನು ನಿನಗೆ ಈ ಒಂದು ಸತ್ಯವಾದ ಮತ್ತು ಹಿತಕರವಾದ ಮಾತನ್ನು ಹೇಳಿದ್ದೀನಿ. ಏನಪ್ಪ ಅಂತಂದರೆ, ಇಂದ್ರನ ಸಹಿತ ಸಂಪೂರ್ಣ ದೇವತೆಗಳು ಕೂಡ ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಈಗ ನಾನು ವೃದ್ಧನಾಗಿದ್ದೀನಿ. ಈ ಸ್ಥಿತಿಯಲ್ಲಿ ನಾನು ಏನೆಲ್ಲ ಮಾಡಬಹುದೋ ಅದನ್ನು ನನ್ನ ಶಕ್ತಿ ಮೀರಿ ಮಾಡ್ತಾ ಇದ್ದೀನಿ. ನೀನು ನಿನ್ನ ಸೋದರರ ಜೊತೆ ನೋಡು. ಈ ದಿನ ನಾನು ಒಬ್ಬನೇ, ಅಂದರೆ ಇಲ್ಲಿ ಇನ್ನೂ ನನ್ನ ಶಕ್ತಿ ಮೀರಿ ನಾನಿವತ್ತು ನನ್ನ ಯುದ್ಧ ಮಾಡಿ ತೋರಿಸ್ತೀನಿ. ನೀನು ನಿನ್ನ ತಮ್ಮಂದ್ರ ಜೊತೆ ನಿಂತ್ಕೊಂಡು ನೋಡಬೇಕಾದ್ರೆ ನಾನು ಒಬ್ಬನೇ ಎಲ್ಲರ ಮುಂದೆ ಪಾಂಡವರನ್ನು ಸೈನ್ಯದ ಸಹಿತ ಹಿಂದೆ ಕಳಿಸ್ತೀನಿ ನಾನು ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಯಾವಾಗ ಭೀಷ್ಮರು ಈ ರೀತಿ ಹೇಳಿದ್ರೋ ಆಗ ನಿಮ್ಮ ಮಗ ತುಂಬ ಸಂತೋಷ ಪಟ್ಕೊಂಡು ಪ್ರಸನ್ನನಾಗಿ ಭೇರಿ ಮತ್ತು ಶಂಖಗಳನ್ನು ವಾದ್ಯಗಳನ್ನು ನುಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವುಗಳ ಶಬ್ದ ಕೇಳಿ ಪಾಂಡವರು ಕೂಡ ಶಂಖ, ಭೇರಿ, ಡೋಲು ಇಂಥದ್ದನ್ನೆಲ್ಲ ನುಡಿಸೋದಕ್ಕೆ ಶುರು ಮಾಡ್ತಾರೆ ಅಂತಂದ್ಬಿಟ್ಟು ಸಂಜಯ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.